ಮಕ್ಕಳಿಗೆ ಬಹಳ ಪರಿಸ್ಥಿತಿ ಹದಗೆಡ್ಲಿಕ್ಕತ್ತದ. ಯಾಕಪ್ಪ ಅಂದ್ರ ಅನಾರೋಗ್ಯನೂ ಆಗ್ಲಿಕ್ಕತ್ತದ ಮತ್ತು ಬೆಳೆ ಹಾನಿನೂ ಆಗ್ಲಿಕ್ಕತ್ತದ. ಇದರ ಬಗ್ಗೆ ಜನರಲ್ ಮ್ಯಾನೇಜರ್ ಶ್ರೀ ರೇಣುಕಾ ಸುಗಾರ್ ಅವರನ್ನು ಭೇಟಿಯಾಗಿ ವಿಚಾರಿಸಿದ್ದಾಗ ಅವ್ರು ಹೇಳೋದು ಏನಪ್ಪ ಅಂದ್ರ, ನಮ್ಮ ಗೋಧಿ ಬೀಳಲ್ಲ, ನೀವ್ ಏನ್ ಮಾಡ್ತೀರಿ ಮಾಡ್ರಿ, ನೀವ್ ಎಲ್ಲಿಗೆ ಹೋಗ್ತೀರಿ ಹೋಗ್ರಿ ಅಂತ ಹೇಳ್ತಾರೆ. ಪಾಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವ್ರಿಗೆ ಭೇಟಿಯಾದ್ರ ಅವ್ರು ಇನ್ನ ಚೌಡ ಕುಡ್ತಿರ್ತಾರ, ಇಲ್ಲ ಗೆಸ್ಟ್ ಹೌಸ್ನ್ಯಾಗ ಅಡಿಗೆ ರೆಡಿಯಾಗಿರ್ತಾರ. ಏನಪ್ಪ ಚಿಕನ್ ಉಣ್ಣವ್ರಿಗೆ ಚಿಕನ್, ಬೀರ್ ಕುಡಿಯೋರಿಗೆ ಬೀರ್ ರೆಡಿ ಇರ್ತದ. ಅವ್ರು ಬಂದು ಒಳಗೆ ಹೋಗಿ GM ಅವರು ಏನ್ ಕಪ್ಪು ಕಾಣಿಕೆ ಮುಟ್ಟಿಸ್ತಾರ ಅದು ತಗೊಂಡು ಅವರು ಸೀದಾ ಗುಲ್ಬರ್ಗ ಹೋಗ್ಬಿಡ್ತಾರ. ನಾವು ರೈತರ ಅರ್ಜಿ ಕೊಟ್ಟು ಕೇಳಿದಾಗ ಅವ್ರು ಹೇಳ್ತಾರ, ನಾವು ಬರ್ತೀವ್ರಿ, ಇನ್ಕ್ವೈರಿ ಮಾಡ್ತೀವ್ರಿ, ನೋಡೋಣ ಏನಾಗ್ತದ ಹೇಳ್ತಾರೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಕನಿಷ್ಠ 5 ವರ್ಷದಿಂದ ನಮ್ಮ ಮನವಿ ಪತ್ರ ಕೊಡ್ಕೋತ ಬಂದೀನಿ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಒಂದ್ ವೇಳೆ ಇದು 1 ವಾರದಲ್ಲಿ ಸರಿಪಡಿಸಿ ಹೋದ್ರ ಮತ್ತ ಉಗ್ರ ಹೋರಾಟ ಮಾಡ್ಬೇಕಾಗ್ತದ ಅಂತ ಹೇಳಿ ನಾ ಎಲ್ಲ ರೈತರ ಪರವಾಗಿ ಹೇಳಿಕೆ ಮಾಡಿದ್ದೀನಿ. GM ಅವರು ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ. ಇನ್ನೊಬ್ರು ತುಕಾರಾಮ್ ಅಂತ ಹೇಳ್ಯಾರ, ತುಕಾರಾಮ್ ಅಂತೇಳಿ ಅವ್ರು ಇದ್ರ ಮ್ಯಾಗ GM ಮ್ಯಾಗ ಅವರು ಆಯ ಆಫೀಸರ್ ಇದ್ದಂಗ. ಅವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರಪ್ಪ ಅಂದ್ರ, ನೀವ್ ಏನ್ ಮಾಡ್ತೀರಿ ಮಾಡ್ರಿ, ಎಲ್ಲಿ ಬೇಕು ಗೋಧಿ ಅಂತ ಕೇಳ್ತಾರ. ಅವ್ರಿಗೆ GM ಮತ್ತೆ ಏನ ತುಕಾರಾಮರ ಅಲ್ಲಿ ಬಂದು ಮನ್ಕೋತೇಳೋ ಅವ್ರ ಮ್ಯಾಗ ಗೋಧಿ ಬೀಳಿಲ್ಲಪ್ಪ ಅಂದ್ರ ನನಗೆ ನೆಟ್ ಹಾಕಿ ಮೆರವಣಿಗೆ ಮಾಡ್ಸಕತ್ರಿ, ಇಲ್ಲಪ್ಪಂದ್ರ ಅವ್ರಿಗೆ ನಾವು ಎಲ್ಲರ ಕಲ್ತು ನೆಟ್ ಹಾಕಿ ಮೆರವಣಿಗೆ ಮಾಡ್ತೀವಿ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಕಬ್ಬಿಗೆ ನಾವು ರೊಕ್ಕ ಕೊಡುವಂತ ಪದ್ಧತಿ ತಪ್ಪಿಸ್ಬೇಕು. ಒಂದು ವೇಳೆ ಇವರು 5,000 ರೂಪಾಯಿ ಟೋಲಾರ್ದೇನು ಚಿಕ್ಕಬಾಯಿಗಳು ಮಾತು ಕೇಳಿ ಕಬ್ಬು ಕಡಿದ್ರು ಚಲೋ ಅದ. ಇಲ್ಲೇನಂದ್ರೆ ನಾವು ಅವ್ರಿಗೆ ಹೆಂಗೆ ಕಲಿಸ್ಬೇಕಂತ ಹೇಳಿ ಗೊತ್ತದ, ನಾವು ಗೊತ್ತದ, ನಾವು ಅನ್ನದಾತರಿದ್ದೇನು. ನಮ್ಮ ಮನೆ ನಮ್ಮ ಹದಕ್ಕೆ ಯಾವರ ಬಂದನಂತಂದ್ರೆ ಊಟ ಮಾಡಿ ಕಲಿಸೋ ಸಂಸ್ಕೃತಿ ಇದೆ ನಮ್ಮದು. ನಾವು ಸುಮ್ ಕಳ್ಸಿಲ್ಲ, ಯಾರೇ ಬಂದ್ರು 4 ರೊಟ್ಟಿ ಇದ್ರು 4 ರೊಟ್ಟಿ ಇದಾಗ ನಾವು 2 ರೊಟ್ಟಿ ಅವನಿಗೆ ಕೊಟ್ಟು 2 ರೊಟ್ಟಿ ನಾವು ಉಂಡೋರಿದ್ದೇವೆ. ನಾವೆಲ್ಲ ಒಕ್ಕಲಿಗರು ನಾವು ಚಿಕನ್ ಕೇಳಿದ್ರೆ ಕೊಡಾಮಿ, ಖುಷಿ ಕೊಡಾಮಿ, ಒತ್ತಾಯ ಕೊಡೋದಿಲ್ಲ ಅಂತನ್ನೋದನ್ನು ನಾವು ಹೇಳೋಣಂತದ್ದ. ಅದು ಕಂಡೀಷನ್ ಮಾಡಿ ನಮ್ಗೆ ಚಿಕನ್ನೇ ಕೊಡಬೇಕು, 5,000 ರೂಪಾಯಿ ಕೊಡ್ಬೇಕಂದ್ರೆ ನಾವು ಯಾರು ಅಪ್ಪು ಬಂದ್ರು ಕೊಡಂಗಿಲ್ಲ, ಮನೆಯಂಗಿಲ್ಲ. ಈ ಪ್ರತಿಯೊಂದು ಹಳ್ಳಿ ನಾವು ಜಾತ ಮಾಡಿಕೆಸಿಂದ ಉಡಬೇಡ್ರಿ ಅಂತ ಹೇಳಿ ಇವತ್ತು ನಾವು ಹೇಳಕ್ ಹೊಂಟಿದೀವಿ. ಹಂಗಾಗಿ ಇಲ್ಲೇನು ಮ್ಯಾನೇಜ್ಮೆಂಟ್ ಅದ, ಬಹಳ ಮಂದಿ ಹೇಳ್ತಾರೆ ಇದು ರೇಣುಕಾ ಸಕ್ಕರೆ ಕಾರ್ಖಾನೆ ಮೊದಲ ನಮ್ಮ ವಿದ್ಯಾ ಮರ್ಕುಂಡಿ ಅವ್ರ ಕೈಯಾಗಿದ್ದಾಗ ಚಲೋ ಇತ್ತು. ಈಗ ಈ ಮ್ಯಾನೇಜ್ಮೆಂಟ್ ಎಲ್ಲ ಸಿಂಗಾಪುರದಾಗ, ಆ ಸಿಂಗಾಪುರ್ ನಮಗೆ ಗೊತ್ತಿಲ್ಲ. ಇಲ್ಲೇನು MD ಕೆಲಸ ಮಾಡ್ತಾ ಇದ್ದೀರಿ, ಟ್ರೈನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀರಿ, ಇಲ್ಲಿಗೇನು ಜನ ಕೆಲಸ ಮಾಡ್ತೀರಿ, ನಿಮ್ಗನೇ ಸಂಬಂಧವ. ನಮ್ಮ ಸುಟ್ಟು ಬಂದ್ರೆ ಕೈಯಾಗ ಸಿಗೋರು ನೀವೇ, ಸಿಂಗಾಪುರ ನಿಮ್ಮ ಮ್ಯಾನೇಜ್ಮೆಂಟ್ ಸಿಗಲ್ಲ. ಹಂಗಾಗಿ ಅಂಥದನ್ನ ತಡಿ ಇರಬೇಕಾದ್ರೆ ನಿಮಗೆ ಮುಂದೆ ಹೊಸ ವರ್ಷ ಚಾಲು ಆಗೋದ. ಇವತ್ತಿನಿಂದ ಹೊಸ ಯುಗ ಚಾಲು ಆಗಿ ಕರೆಕ್ಟಾಗಿ ನೀವು ನಮಗೇನದ ಅಂದ್ರೆ ಕರೆಕ್ಟ್ ನ್ಯಾಯ ಕೊಡಬೇಕು, ಮೋಸ ತಪ್ಪಿಸ್ಬೇಕು ಅನ್ನೋ ಕಾಯ್ಕೇಶನ್ ಇವತ್ತ ಮೊದಲನೇ ವರ್ಷ ಮೊದಲನೇ ದಿವಸ ನಾವು ಇವತ್ತು ಹೋರಾಟ ಮಾಡೋದ್ರ ಮೂಲಕ ಎಚ್ಚರಿಕೆ ಕೊಡ್ಲತ್ತಿದ್ದೀವಿ. ಅವ್ರು ಬರಬೇಕು, ಮಣ್ಣು ಪತ್ರ ತಗೋಬೇಕು, ಪ್ರತಿಯೊಂದು ಹಳ್ಳಿಗೆ ಸೀನಿಯಾರಿಟಿ ಲಿಸ್ಟ್ ಕಳಿಸ್ಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಮೀಟಿಂಗ್ನಾಗ ಆಗ್ಯದ. ಅಲ್ಲಿ ಆಗಿಲ್ಲ, ಮೀಟಿಂಗ್ನಾಗ ಏನಾಗ್ಯದ ಅಂತಂದ್ರೆ ಸೀನಿಯಾರಿಟಿ ಪ್ರಕಾರ ಲಿಸ್ಟ್ ಪಂಚಾಯತಿಗೆ ಹಚ್ಬೇಕಂತ ಆಗ್ಯಾವ. ಆಗ್ಯದಿದು ಕಾನೂನದ ಉಲ್ಲಂಘನೆ ಮಾಡ್ತಾರ. ಒಂದು ವೇಳೆ ಜಿಲ್ಲಾಧಿಕಾರಿಗಳ ಕಾನೂನ ಮಾಡದಂತ ಉಲ್ಲಂಘನೆ ಮಾಡಿದ್ರಂದ್ರ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಂಗಾಗಿ ನೀವು ಎಚ್ಚರ ಆರಿ ಅನ್ನಂತ ಮಾತು ಹೇಳ್ತೀನಿ. ಈಗ ಜಿಲ್ಲಾ ಕೊಳ್ಳಾರ್ದಂಗೆ ಎಲ್ಲ ಕಡೆ ಕಬ್ಬು ಕಟಾವು ಮಾಡಬೇಕು ಅನ್ನೋಂಥದ್ದ. ಹಂಗಾಗಿ ಇಂಥದಕ್ಕೆಲ್ಲಾನು ನಾವು ಪ್ರತಿಯೊಂದು ಹಳ್ಳಿ ಹೋಗಿಸಿಂದ ಇವತ್ತು ಜಾಗೃತಿ ಮಾಡ್ತೀವಿ. ರೊಕ್ಕ ಕೊಳ್ಳಾರ್ದಂಗೆ ಕಟಿಂಗ್ ಆಗಬೇಕು, ವಾರ್ನಿಂಗ್ ಮಾಡ್ರಿ. ನಾವು ನೋಡಿ ಬಾಜು ಟೋಳಿ ಬಂದ ಅಂತಂದ್ರೆ ಇನ್ನೇ ಅದು ಕಬ್ಬಿನ ರೇಟೇ ಇರಲ್ಲ, ಅವರು ಹೊಲಕ್ಕೆ ಹೋಗಿರ್ತಾರ. ಅದು ಹೋಯ್ತಂತಂದ್ರೆ ಇದು ಇದಾಗ್ತದ, ಈ ರೀತಿ ಆಗಬಾರ್ದು ಅಂಥದೆಲ್ಲ ತಡೆ ಹಿಡಿಲಿಕ್ಕೆ ಈಗಾಗಲೇ ಸಕ್ಕರೆ ಕಾರ್ಖಾನೆಯವರು ಎಚ್ಚರ ಆಗಬೇಕು ಅನ್ನಂತ ಮಾತು ಹೇಳಿ ಅವರು ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಾರ. ಇವತ್ತಿನ ದಿವಸ ನೀವೆಲ್ಲ ಆ ರೀತಿ
ಸಂಪೂರ್ಣವಾಗಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾರ್ದೋ ಕಬ್ಬ ಏನೇ ಕಗಲಕ್ಕ ಬಿಡು, ಸೊ ನಮ್ಗೇನಾಗ್ತದ, ನಮ್ಮ ಫ್ಯಾಕ್ಟ್ರಿಗೆ ಏನ್ ಬರೋದಿಲ್ಲ, ಅದೇ ಬರ್ತದೆ ಅಂತಕ್ಕಂಥದ್ದು ನಿಮಗೆ ಭರವಸೆ ಅದ. ಆದ್ರೆ ನಮ್ಮ ರೈತರಿಗೆ ಇಲ್ಲಿ ಸುಲಿಗೆ ಆಗೋದು ಯಾರು ಬೇಕು? ಇದ್ರ ಬಗ್ಗೆ ನಿಮಗೆ ಕಳಕಳಿ ಇಲ್ಲ. ಬರೀ ನಿಮ್ಮ ಪ್ರಾಫಿಟ್ ಅಷ್ಟೇ ನೋಡ್ತೀರಿ. ನಮ್ಮ ರೈತರ ಯಾರಿಂದ ಪ್ರಾಫಿಟ್ ಆಗ್ತದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ರೈತರು ಇವತ್ತಿನ ದಿವಸ ನಿಮ್ಮ ಒಂದು 2005ರಲ್ಲಿ ಏನು ಕಾರ್ಖಾನೆ ಪ್ರಾರಂಭ ಆಯಿತು, ಅಂದಿನಿಂದ ಪ್ರತಿ ಹಳ್ಳಿಗಳಿಗೆ ತಿರುಗಾಡಿ ಏನಪ್ಪಾ ಅಂತಂದ್ರೆ ನೀವೆಲ್ಲ ಕಬ್ಬು ಹಚ್ಚಬೇಕು, ನಿಮಗೆಲ್ಲ ಈ ರೀತಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಅವಾಗ ಪ್ರತಿ ಮನೆ ತಿರುಗಾಡಿ ರೈತರನ್ನ ಕರೆಸಿ ಏನಪ್ಪ ಅಂತಂದ್ರೆ ಹೇಳಿದಿರಿ. ಆ ಪ್ರಕಾರ ಏನಪ್ಪಾ ನಮ್ಮ ರೈತರು ಅಲ್ಲಿಂದ ಹಿಡಿದು ಇಂತಕ ನಿಮ್ಮ ಮಾತಿಗೆ ಏನವ ಹೋಗೋಟ್ಟು ಏನಪ್ಪಾ ಅಂತಂದ್ರೆ ಎಲ್ಲಾ ರೈತರು ಕಬ್ಬು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತ ನಾವೇನಪ್ಪ ಅಂತಂದ್ರ ಮಿಶ್ರ ಬೆಳೆಗಳನ್ನು ಬೆಳೆದ್ರೆ ಇದಕ್ಕಿಂತ ಹೆಚ್ಚು ಲಾಭ ನಾವು ತಗೋತಿದ್ದೆವು. ಇವತ್ತು ಅದೆಲ್ಲ ನಾವು ಮರ್ತಂಗಾಗ್ಯದ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು. ಆಗ ಇವತ್ತಿನ ದಿವಸ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮಗೆ ಲಾಭ ಮಾಡೋದ್ರೊಳಗೆ ನಮ್ಮ ರೈತರು ಶೋಷಣೆ ಆಗ್ತಾ ಇದ್ದಾರೆ, ನಮ್ಮ ರೈತರು ಲಾಸ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಯಾಕ ಗಮನ ಇರಬಾರ್ದು? ದಯವಿಟ್ಟು ಆಡಳಿತ ಮಂಡಳಿ ಏನಪ್ಪಾ ಅಂತಂದ್ರೆ ಇದ್ರ ಬೇಗ ಎಚ್ಚೆತ್ಕೊಂಡು ಈ ಒಂದು ದುರ್ವ್ಯವಸ್ಥೆ ಏನದಲ್ಲ ಕಟಾವು ಮಾಡಲಲ್ಲಿ ನೀವೇನಪ್ಪ ಅಂತ ಸಿವಿಯಾರಿಟಿಯನ್ನ ನೀವು ಅದನ್ನ ಫಾಲೋ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ರೈತರು ಏನಪ್ಪ ರಸ್ತೆಗೆ ಇಳಿಯುವಂತ ಕೆಲಸ ತಾವೇ ಮಾಡಿಕೊಟ್ಟಂಗೆ ಆಗ್ತದ. ಮತ್ತು ರೈತರು ಯಾವುದೇ ಮುಷ್ಕರಗಳಿಗೆ ತಾವೇ ನೇರವಾಗಿ ಹೊಣೆ ಆಗಬೇಕಾಗ್ತದ. ಯಾಕಂದ್ರೆ ರೈತರು ಎಲ್ಲಾ ರೀತಿಯಿಂದ ನೀವು ಸರಿಯಾದ ರೀತಿಯಲ್ಲಿ ನಿಯಮಗಳನ್ನು ಪಾಲಿಸಿದ್ರೆ, ಎಲ್ಲ ಕಾಯ್ದೆಗಳನ್ನ ನೀವು ಏನು ಪಾಲಿಸಿದ್ರೆ ರೈತರು ರಸ್ತೆ ಬರುವಂತ ಅವಶ್ಯಕತೆನೇ ಇಲ್ಲ. ಇದಕ್ಕೆಲ್ಲ ನೀವೇ ಕಾರಣರಾಗಿದ್ದೀರಿ. ಇವತ್ತು ನಮ್ಮ ರೈತರು ಇಷ್ಟೆಲ್ಲ ಹರಣಾಗಿ ಈ ಬಿಸಿಲಲ್ಲಿ ಕೂತು ಏನಪ್ಪ ಅಂದ್ರೆ ಮುಷ್ಕರ ಮಾಡ್ಬೇಕಾದ್ರೆ ಕಾರಣೀಭೂತರು ತಾವೇ ಆಗಿದ್ದೀರಿ. ಅದಕ್ಕೆ ತಾವು ಎಚ್ಚೆತ್ಕೊಳ್ಬೇಕು. ಈ ಒಂದು ದುರಾಡಳಿತ ದುರ್ವ್ಯವಸ್ಥೆ ಇದರಿಂದ ನಿಂದಿರಬೇಕು. ಇದರಿಂದ ಏನಪ್ಪ ರೈತರಿಗೆ ಏನಪ್ಪ ಆಗ್ತಕ್ಕಂಥ ಒಂದು ತೊಂದರೆಗಳೇನದವ, ಏನ್ ಸುಲಿಗೆ ಅದ ಇವತ್ತು ಹೇಳಿದ್ರು ನಮ್ಮ ಕುಮಾರವ್ರು ಹೇಳಿದ್ರು, ಗುರುವರು ಎಲ್ಲರೂ ಮಾತಾಡಿದಾರೆ. ಈ ಒಂದು ರೈತರ ಒಂದು ಕಟಾವುದಲ್ಲಿ ಏನಪ್ಪಾ ಅಂತಂದ್ರೆ ಒಂದೊಂದು ಎಕರೆಗೆ ಇಂತಿಷ್ಟಂತೇಳಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಗಮನ ಹಾಕ್ಬೇಕು. ಇವತ್ತು ತಾವು ತಮ್ಮಲ್ಲಿ ಅಗ್ರಿಮೆಂಟ್ ತೊಳುವಾಗ, ಇವತ್ತು ಟ್ರಾಕ್ಟರ್ಗಳ ಅಗ್ರಿಮೆಂಟ್ ಆಗಿರ್ಬೋದು ಮತ್ತು ಟೋಳಿಗಳ ಅಗ್ರಿಮೆಂಟ್ ತೊಳುವಾಗ ಅವ್ರಿಗೆ ವಾರ್ನಿಂಗ್ ಮಾಡಬೇಕು. ಅವ್ರಿಗೆ ನಾವು ನೋಡಪ್ಪ ಯಾರು ರೈತರಿಂದ ₹1 ನೀವು ವಸೂಲಿ ಮಾಡಬಾರ್ದು, ನಾವೇನ್ ಕೊಡ್ತೀವಿ ಅದ್ರ ಪ್ರಕಾರ ನೀವು ಹೋಗ್ಬೇಕಂತ ತಿಳ್ಕೊಂಡು ಅವ್ರಿಗೆ ವಾರ್ನಿಂಗ್ ಮಾಡಿ ಆ ಒಂದು ಕಂಡೀಷನ್ ಪ್ರಕಾರ ನೀವು ಎಚ್ಚೆತ್ತ ಕೊಟ್ಟು ಅವ್ರಿಗೆ ಎಚ್ಚರಿಕೆ ಕೊಟ್ರ ಈ ವ್ಯವಸ್ಥೆ ಇರಲ್ಲ. ಇಲ್ಲಿ ನಾವು ಹೇಳ್ದಂಗ ನಮ್ಮ ಕುಮಾರ್ ಹೇಳ್ದಂಗ ರೈತರ ಮಧ್ಯೆ ಏನಪ್ಪಾ ಅಂತಂದ್ರೆ ಜಗಳ ಹಚ್ತಕ್ಕಂಥ ಕೆಲಸ ಮಾಡಬೇಡ್ರಿ. ನೀವು ಏನಪ್ಪಾ ಅಂತಂದ್ರೆ ಸ್ಟ್ರಿಕ್ಟ್ ಆಗಿ ಒಂದು ಸುವ್ಯವಸ್ಥಿತವಾಗಿ ಈ ಒಂದು ನಿಮ್ಮ ಆಡಳಿತ ನಡೆದ್ರೆ ರೈತರಿಗೂ ಲಾಭ, ನಮ್ಮ ಫ್ಯಾಕ್ಟರಿಗೂ ಲಾಭ ಆಗ್ತದ. ದಯವಿಟ್ಟು ಬೇಗ ಎಚ್ಚೆತ್ಕೊಂಡು ಈ ದುರ್ವ್ಯವಸ್ಥೆಯಿಂದ ನಾವು ಹೊರಗೆ ಬರಬೇಕು. ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ರೈತರಿಗೆ ಇವತ್ತು ನೋಡ್ರಿ, ಈಗ ನೀವೆಲ್ಲ ಈ ರೀತಿ ಕಬ್ಬುಗಳು ಕಟ್ಕೊತ ಹೋದ್ರೆ, ಧೂಮ್ದಾಗ ಕಟ್ಕೊತ ಹೋದ್ರ ಮತ್ತೆ ನಮ್ಮ ಮುಂದಿನ ಕಬ್ಬು ಬೆಳೆಯೋದು ಹೆಂಗ, ಯಾವಾಗ ಮಾಡೋದು, ನೀರು ಯಾವಾಗ ಬಿಡಬೇಕು, ಇಂಥವೆಲ್ಲ ಅಲ್ಲಿಂದ ಏನಪ್ಪ ಅಂತಂದ್ರೆ ಇಳುವರಿ ಕಮ್ಮಿ ಚಾಲು ಮಾಡ್ತಾವ. ಇವೆಲ್ಲ ನಮಗೆ ನಿಮ್ಮಿಂದ ಈ ಒಂದು ನಿಮ್ಮ ದುರಾಡಳಿತದಿಂದ ರೈತರಿಗೆ ಆಗ್ತಕ್ಕಂಥ ಲಾಸ್ ಅದ. ಅದಕ್ಕೆ ಇವೆಲ್ಲ ಎಚ್ಚೆತ್ಕೋಬೇಕು. ತಾವು ಎಚ್ಚೆತ್ಕೊಂಡು ಸುವ್ಯವಸ್ಥೆಯಲ್ಲಿ ಅದೇ ರೀತಿ ನಿಮ್ಮನ್ನು ಫ್ಯಾಕ್ಟ್ರಿಗಳು ಏನಪ್ಪ ಅಂತ ಬೇರೆ ಕಡೆ ಇದಾವ. ಇವತ್ತು ಬೆಳಗಾವಿ ಜಿಲ್ಲೆದಾಗ ಇದಾವ. ಅಲ್ಲಿ ವ್ಯವಸ್ಥೆ ನೋಡ್ರಿ ಹೆಂಗದ, ಅಲ್ಲಿ ಕರೆಕ್ಟಾಗಿ ನೀವೇನದ ಸ್ಪಂದನೆ ಮಾಡ್ತೀರಿ. ಈ ನಮ್ಮ ಗುಲ್ಬರ್ಗ ಜಿಲ್ಲೆದಲ್ಲಿ ಯಾಕಂತ ನಿಮಗೆ ಈ ರೀತಿ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ರೈತರು ಏನಪ್ಪ ಜಾಗ ಇಲ್ಲ ಅಂತ ಹೇಳಿ ಮಾಡ್ತಾ ಇದ್ರು, ಅಥವಾ ಈ ನಮ್ಮ ರೈತರಿಗೆ ಏನು ತಿಳಿಯಲ್ಲ ಅಂತ ತಿಳ್ಕೊಂಡಿದ್ರು. ನಿಮ್ಮೆಲ್ಲ ವ್ಯವಸ್ಥೆ ನಮ್ಮೆಲ್ಲ ರೈತರಿಗೆ ಗೊತ್ತದ. ಇಂದಿನ ನಾಳೆ ಅವರು ಸುಧಾರಣೆ ಮಾಡ್ಕೊಂಡ್ರು ಅಂತ ತಿಳ್ಕೊಂಡು ನಿಮಗೆ ಸಾಕಷ್ಟು ಸಲ ಮನವಿ ಪತ್ರ ಕೊಟ್ಟು ಮತ್ತೆ ಮೌಖಿಕವಾಗಿ ಸಾಕಷ್ಟು ಹೇಳ್ಕೊತ ಬಂದಿದಾರ. ನೀವು ಅದೇ ರೀತಿ ಅದೇ ಮಾಡ್ಕೊಂಡು ಬಂದಿದ್ರಿ. ಇವತ್ತ ನಮ್ಮ ರೈತರು ಇದನ್ನ ಪ್ರತಿಭಟಿಸಿ ತಾಳೆ ಏನಪ್ಪಾ ಅದು ಸಾಕಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ರಸ್ತೆ ಬೀದಿಗಿಳುವಂತ ಸಂದರ್ಭ ತಾವೇ ತಂದು ಒಡ್ಡಿದ್ದೀರಿ. ಇದಕ್ಕೆಲ್ಲ ತಾವೇ ಕಾರಣೀಭೂತರಾಗ್ತೀರಿ ಮುಂದಿನ ಎಲ್ಲ ವ್ಯವಸ್ಥೆಗಳಿಗೆ. ದಯವಿಟ್ಟು ತಾವೇನಪ್ಪಾ ಅಂತಂದ್ರೆ ಬೇಗ ಎಚ್ಚೆತ್ಕೊಂಡು ತಾವೆಲ್ಲ ಏನು ಆಡಳಿತ ಮಂಡಳಿಯವರಿದ್ದೀರಿ, ಮುಖ್ಯಸ್ಥರಿದ್ದೀರಿ, ನಾವು ಈಗ ಬೇಗ ಏನಪ್ಪಾ ಅಂದ್ರೆ ಸಭೆಯನ್ನು ಕರೆದೆಲ್ಲ ಏನಲ್ಲ ಅವರಿಗೆ ವಾರ್ನಿಂಗ್ ಮಾಡಿ, ಕಟಾವುದಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇವತ್ತು ನಮ್ದು ಏನು ಹಾನಿ ಬರೋ ಒಂದು ರೈತದ್ದು ಗಾಡಿಗಳು ಬರ್ತಾವ, ಅದು ಅಲ್ಲಿ ಅವರು ಸರಿಯಾಗಿ ಅವರಿಗೆ ಜಿಲ್ಲಾಕ ಒಳಕ ಹೇಳ್ದಂಗ ಕೋಳಿ ಕುರಿ ಮತ್ತು ಅವರಿಗೆಲ್ಲ ಸರಿಯಾಗಿ ಮಾಡಿದ್ರಪ್ಪ ಅಂತಂದ್ರೆ ಲೋಡ್ ಕರೆಕ್ಟ್ ಮಾಡ್ತಾರೆ. ಒಂದ್ ವೇಳೆ ಅವ್ರು ಅಲ್ಲಿ ಏನೇ ಸ್ವಲ್ಪ ಅದು ಅವ್ರು ಹೇಳ್ದಂಗೆ ನಡೀಲಿಲ್ಲ ಅಂದ್ರೆ ಲೋಡ್ ಲೂಸ್ ಮಾಡಿಬಿಡ್ತಾರೆ. ಅದು ಅಲ್ಲೇ ಚಲ್ಕೊತೆ ಬರ್ತದ, ಪೂರ್ಣ ಒಂದು ಅರ್ಧ ಗಾಡಿ ಅಲ್ಲೇ ಚಲ್ಕೊತ ಹೋಗಿರ್ತದೆ. ಇದೆಲ್ಲ ಇಂಥ ವ್ಯವಸ್ಥೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಸಂಪೂರ್ಣ ಲಾಸ್ ಆಗ್ತಾ ಇದೆ. ಈಗೆಲ್ಲ ನಮ್ಮ ರೈತರ ಮೇಲೆ ನಡೀತಕ್ಕಂಥ ಈ ದೌರ್ಜನ್ಯ ತಪ್ಪಬೇಕು. ಈ ಒಂದು ನುಕ್ಸಾನ ಎಲ್ಲ ತಾವೇ ಭರಿಸಬೇಕಾಗ್ತದ. ದಯವಿಟ್ಟು ಏನಪ್ಪ ಆಡಳಿತ ಮಂಡಳಿಯವರು ಬೇಗ ಎಚ್ಚೆತ್ತುಕೊಂಡು ಈ ದುರ್ವ್ಯವಸ್ಥೆಯಿಂದ ತಾವು ಹೊರಗೆ ಬಂದು ನಮ್ಮ ರೈತರಿಗೆ